ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಪವರ್ ಮ್ಯಾನ್ ಆ್ಯಂಡ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಈಗಾಗಲೇ ನಾವು ಬೆಸ್ಕಾಮು ಮತ್ತು ಮೆಸ್ಕಾಮ್ನ ಮಾಡಿದ್ದೇವೆ. ಉಳಿದಿರುವಂತಹ KPTCL, ಜೆಸ್ಕಾಮು, ಹೆಸ್ಕಾಮು, ಚೆಸ್ಕಾಮು ಈ ಎಲ್ಲ ಒಂದು 4 ನಿಗಮಗಳ ಒಂದು ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಕೆಟಗರಿ ವೈಸು ಮೇಲ್ ಆ್ಯಂಡ್ ಫೀಮೇಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಸೇಫ್ ಮಾರ್ಕ್ಸ್ ಅಂದರೆ ಸೇಫ್ ಒಂದು ಪರ್ಸೆಂಟೇಜು ಎಷ್ಟು ಇದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ ಅಂಥೇಳಿ. ಯಾಕಪ್ಪ ಅಂತಂದರೆ ಎಕ್ಸಾಮ್ ಅಂತರೂ ನಡೆಯೋದಿಲ್ಲ, ಫಿಸಿಕಲ್ ಡೇಟ್ ಸಹ ಯಾವಾಗಿರುತ್ತೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡ್ತಾ ಹೋಗಿ. ಮೊದಲಿಗೆ ಬಂದುಬಿಟ್ಟು ನಾವು ಈಗಾಗಲೇ ನಾವು ಬೆಸ್ಕಾಮ್, ಅದೇ ರೀತಿಯಾಗಿ ಮೆಸ್ಕಾಮ್ ಎರಡೂ ಒಂದು ನಿಗಮಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡಿದ್ದೇವೆ ಸ್ನೇಹಿತರೆ. ನೆಕ್ಸ್ಟು ಒಂದು ಉಳಿದಿರುವಂತಹ ಈ ಒಂದು 4 ನಿಗಮಗಳೇವೆ, ಇವೆಲ್ಲವುಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬಂದ್ಬಿಟ್ಟು KPTCL ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರ್ಬೋದು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. KPTCL ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ 2 ಹುದ್ದೆಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ನೋಡ್ತಾ ಹೋದರೆ 95% UR, ಉಳಿದಂತೆ ಎಲ್ಲ ಕೆಟಗರಿಗಳು ನಿಮ್ಮ ಕೆಟಗರಿ ತಕ್ಕಂಥ +2 ಅಂದರೆ -2 ಮಾಡ್ಕೊತ ಹೋಗಿ ಫ್ರೆಂಡ್ಸ್. -2 ಮಾಡಿದಾಗ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್ ಬರುವಂಥದ್ದು ಇವಾಗ ಇವಾರ ಆದ ನಂತರ 3A 3B 2A 2B ಕೆಟಗರಿಗಳನ್ನು SC SC ಈ ರೀತಿಯಾಗಿ ನೀವು ಮಾಡ್ಕೊತ ಹೋಗ್ಬೇಕು. UR 95 ಐತಂದರೆ ಅದಕ್ಕಿಂತ 2% 1% ಒಂದೊಂದು ಪರ್ಸೆಂಟೇಜು ಕಡಿಮೆ ಮಾಡ್ಕೊತ ಹೋಗಿ ನಿಮ್ಮದು ಎಲ್ಲಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ಎಕ್ಸಾಂಪಲು ಕೆಟಗರಿ 1 ಅವರಾದರೆ ನೀವು 90% ಹೊಂದಿದರೆ ಒಂದು ಫಿಸಿಕಲ್ಗೆ ಸೆಲೆಕ್ಟ್ ಆಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. KPTCL ಪವರ್ ಮ್ಯಾನ್ಗೆ. KPTCL ಸ್ಟೇಷನ್ ಅಟೆಂಡೆಂಟಿಗೆ ಸೆಲೆಕ್ಟ್ ಆಗಿ ಹೋಗ್ಬೇಕಪ್ಪ ಅಂತಂದರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತಂದರೆ ಎಲ್ಲ ಕೆಟಗರಿ ಒಂದೇ ಹೇಳ್ತೀನಿ ಸ್ನೇಹಿತರೆ. 93+ ಇತ್ತು ಅಂತಂದರೆ ಆಲ್ ಕೆಟಗರಿ, ಒಂದೇ ಕೆಟಗರಿ ಅಂತಲ್ಲ, ಎಲ್ಲ ಕೆಟಗರಿ ಅವರು 93+ ಇತ್ತು ಅಂತಂದರೆ ನೀವು ಸ್ಟೇಷನ್ ಅಟೆಂಡೆಂಟಲ್ಲಿ ಫಿಸಿಕಲ್ಗೆ ಆಯ್ಕೆ ಆಗ್ತೀರ 1:5. ಇದಕ್ಕಿಂತ ಜಾಸ್ತಿ ಹೋಗುವಂಥ ಸಂಭವ ಸಹ ಇರುತ್ತದೆ ಸ್ನೇಹಿತರೆ, ಹಾಗಾಗಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಜೆಸ್ಕಾಮ್. ಇಲ್ಲಿ ಸಹ ಹೈಯೆಸ್ಟ್ ಒಂದು ಕಾಂಪಿಟೇಷನ್ ಇದೆ ಸ್ನೇಹಿತರೆ. ಜೆಸ್ಕಾಮ್ ಗುಲ್ಬರ್ಗ ವಿದ್ಯುತ್ ಕಂಪನಿ. ಇಲ್ಲಿ ಇರುವಂಥ ಒಂದು ಒಟ್ಟು ಹೇಳ್ತಾ ಹೋಗೋದಾದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 92% ಪ್ಲಸ್ ಇತ್ತು ಅಂತಂದರೆ ಈ ಒಂದು ಜೆಸ್ಕಾಮಲ್ಲಿ ನೀವು UR ಆಗಿದ್ರಿ ಆಗುತ್ತೆ. ಉಳಿದಂತೆ ಕೆಟಗರಿ ವೈಸು -1 ಮಾಡ್ಕೊತ ಹೋಗಬೇಕು. 92 ಅಂತಂದರೆ 3A 3B 91 ಮತ್ತು 2A 2B 90, ಕೆಟಗರಿ 1 90, SC ST 89. ಈ ರೀತಿಯಾಗಿ ನೀವು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಚೆಸ್ಕಾಮ್, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಕಂಪನಿ, ಮೈಸೂರು. ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು ಇಲ್ಲಿಯೂ ಸಹ 90% ಪ್ಲಸ್ ಇರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಇವಾರ ಉಳಿದಂತೆ 3A 3B ಇದು ಸಹ 90 ನಿಯರ್ ಬರುತ್ತದೆ. 2A 2B 89, ಅದೇ ರೀತಿಯಾಗಿ ಕ್ಯಾಟಗರಿ 1 88, SC ST 87. ಈ ಒಂದು ಮಧ್ಯದಲ್ಲಿ ನಿಮ್ಮೊಂದು
ಕಟ್ ಆಫ್ ಇತ್ತು, ನಿಮ್ಮೊಂದು ಪರ್ಸೆಂಟೇಜ್ ಇತ್ತು ಅಂತಂದರೆ ನೀವು ಸೇಫಲ್ಲಿ ಇದ್ದೀರಿ ಅಂತ ಅರ್ಥ ಸ್ನೇಹಿತರೆ. ಸೇಫ್ ಮಾರ್ಕ್ಸ್ ಹೇಳ್ತೀನಿ, ಅದ್ರ ಪ್ರಕಾರ ನೀವು ಫಿಸಿಕಲ್ ಸಹ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಹೆಸ್ಕಾಮ್, ಹುಬ್ಬಳ್ಳಿ ವಿದ್ಯುತ್ ಕಂಪನಿ ನಿಗಮ ನಿಯಮಿತ. ಇದರಲ್ಲಿ ಒಂದು ಸೇಫ್ ಸ್ಕೋರ್ ಬಂದುಬಿಟ್ಟು ಯುವರ್ 90% ಪ್ಲಸ್, ಉಳಿದಂತೆ ಎಲ್ಲ ಪರ್ಸೆಂಟೇಜು 2A 2B. 2A 2B ಬಂದುಬಿಟ್ಟು 89, 3A 3B ಬಂದುಬಿಟ್ಟು 90. ಇದೇ ರೀತಿಯಾಗಿ ಕೆಟಗರಿ 1 87, SC/ST 86, 86 to 85. ಈ ಒಂದು ಮಧ್ಯದಲ್ಲಿ ನಿಮ್ಮೊಂದು ಕಟ್ ಆಫು ಇರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸೇಫ್ ಮಾರ್ಕ್ಸ್. ಈ ಒಂದು ಕಟ್ ಆಫ್ ನೀವು ರೀಚ್ ಆಗಲಿಲ್ಲಪ್ಪ, ಇದಕ್ಕಿಂತಲೂ ಕಡಿಮೆ ಇತ್ತು ಅಂತಂದರೆ ಈ ಒಂದು ಸೇಫ್ ಮಾರ್ಕ್ಸನ್ನು ನೀವು ರೀಚ್ ಆಗೋದ್ರಂದರೆ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ ಫ್ರೆಂಡ್ಸ್, ಯಾಕಂತಂದರೆ ಈ ಒಂದು ಸೇಫ್ ಮಾರ್ಕ್ಸ್ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಇದರಲ್ಲಿ ಇದ್ದವರು ಅದೃಷ್ಟವಶಾತ್ ಆಗ್ಬೋದು, ಆಗದೇ ಸಹ ಇರ್ಬೋದು. 80% ಆಗುವಂತಹ ಚಾನ್ಸಸ್ ಇರ್ತದೆ ಈ ಒಂದು ಪರ್ಸೆಂಟೇಜ್ ಹೇಳುವಂಥ. ಫಸ್ಟ್ ಸೇಫ್ ಮಾರ್ಕ್ಸ್ ಬಂದುಬಿಟ್ಟು KPTCಗೆ 87% ಆಲ್ ಕೆಟಗರಿ. ಓಕೆ, ಸೇಫ್ ಮಾರ್ಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಜೆಸ್ಕಾಮು 85% ಸೇಫ್ ಮಾರ್ಕ್ಸ್ ಫ್ರೆಂಡ್ಸ್. ಇದು ಈ ಒಂದು ಪರ್ಸೆಂಟೇಜ್ ಇದ್ದವರು ಎಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮ್ಮದು 100% ಆಗುತ್ತೆ ಅಂತೇಳಿ ಹೇಳೋದಿಲ್ಲ. ಓಕೆ, ಆಲ್ ಕೆಟಗರಿ ಸೇಫ್ ಮಾರ್ಕ್ಸ್ ಇದು. ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಕಾಮ್, ಇದು ಬಂದುಬಿಟ್ಟು 83%. ನೆಕ್ಸ್ಟ್ ಬಂದುಬಿಟ್ಟು ಹೆಸ್ಕಾಮಲ್ಲಿ 82%. ಈ ಒಂದು ಸೇಫ್ ಮಾರ್ಕ್ಸನ್ನು ರೀಚ್ ಆದರೆ ನೀವೆಲ್ಲ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಮದು ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ. ಹೆಚ್ಚಂತಲ್ಲ, 80%. ಓಕೆ, ನೆಕ್ಸ್ಟ್ ಹೆಸ್ಕಾಮ್ ಆದರೆ ನಿಮ್ಮದೊಂದು 80% ಅಥವಾ 79%. ಈ ಒಂದು ಮಧ್ಯದಲ್ಲಿ ಇತ್ತು ಅಂತಂದರೆ ಬೆಸ್ಕಾಮಿಗೆ ಮಾತ್ರ ನೀವು ಸಹ ಆಯ್ಕೆ ಆಗ್ತೀರ. ಫಿಸಿಕಲ್ನ ಹೇಳಿದಂತೆ ಮಾರ್ಚ್ ಎಂಡಿಂಗಲ್ಲಿ ಮತ್ತು ಏಪ್ರಿಲಲ್ಲಿ ನಿಮ್ಮ ಒಂದು ಫಿಸಿಕಲ್ ಆರಂಭ ಆಗುತ್ತೆ ಸ್ನೇಹಿತರೆ. ನಿಮ್ಮ 1:5 ರೇಷೋದ ರಿಸಲ್ಟ್ ಬಂದುಬಿಟ್ಟು ಫೆಬ್ರವರಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.